ಈಗಿನ ಕಾಲದಲ್ಲೂ ಕೂಡ ಮನೆಯಲ್ಲಿ ಕಜ್ಜಾಯ ಮಾಡೋದಕ್ಕೆ ತುಂಬ ಜನ ಭಯ ಪಡ್ತಾರೆ. ಯಾಕಂದರೆ ಗಾದೆ ಮಾತಿದೆ ಒಂದು, ಕಜ್ಜಾಯ ಕಿತ್ತೋರ್ ಮನೇಲಿ ಕಾದಾಟ, ಒಬ್ಬಟ್ಟು ಕಿತ್ತೋರ್ ಮನೇಲಿ ಒಡೆದಾಟ ಅಂತ. ಸೊ ಅದು ಹಳೆ ಕಾಲದವ್ರಿಗೆ ಗೊತ್ತು. ಕೆಲವು ಜನ ಗೊತ್ತಿರೋರು ಮನೆಯಲ್ಲಿ ಕಜ್ಜಾಯ ಮಾಡಿದ್ರೆ ಕಿತ್ತೋಗುತ್ತೆ, ಕರೆಕ್ಟಾಗಿ ಬರಲ್ಲ ಅನ್ನೋ ಭಯ ಇದೆ. ಇವತ್ತು ನಾನು ಪರ್ಫೆಕ್ಟಾಗಿ ಕಜ್ಜಾಯನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ತೋರಿಸ್ತಾ ಇರೋವಂಥ ಗ್ಲಾಸಲ್ಲಿ 4 ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಬಂದು 3 ದಿನ ಬೆಳಗ್ಗೆ ಸಂಜೆ ನೀವು ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ಓಕೆನಾ? ಇಲ್ಲಿ ನೋಡಿ ನಾನು 3 ದಿನ ಆಗಿ 4ನೇ ದಿವಸಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ನೀರೆಲ್ಲ ನೊರೆ ಬಂದಿದೆ, ಅಂದರೆ ಆ ಅಕ್ಕಿ ಬಂದು ಚೆನ್ನಾಗಿ 3 ದಿನ ನೆಂದಿದೆ ಅಂತ. ಇಲ್ಲಿ ಚೆನ್ನಾಗಿ ನೀರನ್ನೆಲ್ಲ ಬಸ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಂಡು ಅದನ್ನು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ತೇವ ಹಾಗೆ ಇರಬೇಕು. ಸ್ವಲ್ಪ ಅದ್ಮಿಡ್ತಾ ಇದ್ದೀನಿ. ಇಲ್ಲಿ ಪಾಕ ತಕ್ಕೊತಾ ಇದ್ದೀನಿ. ಇಲ್ಲಿ ಒಂದು ಪಾನ್ಗೆ 1 kg ಆಗೋಷ್ಟು ಬೆಲ್ಲನ, ನೋಡಿ ಈ ಗ್ಲಾಸಲ್ಲಿ 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 4 ಗ್ಲಾಸ್ ಬೆಲ್ಲನ ಹಾಕಿ ಫಸ್ಟು ಇಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಪಾಕ ಇವಾಗಲೇ ಮಾಡ್ಕೊತಾ ಇಲ್ಲ. ಇಲ್ಲಿ ಒಂದು ಕೊಬ್ಬರಿನ ತುರ್ದಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 10 ರಿಂದ 12 ಏಲಕ್ಕಿ ಕಾಯಿ ಹಾಕ್ಕೊಂಡು ಈ ಥರ ಫೈನ್ ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಬೆಲ್ಲನೆಲ್ಲ ಕರಗಿಸಿಟ್ಕೊಂಡಿದ್ದೀನಿ. ಪಾಕಕ್ಕೆ ಬೇರೆ ಪಾತ್ರನ ಇಟ್ಕೊಂಡು ದೊಡ್ಡ ಪಾತ್ರನ ಇಲ್ಲಿ ಬೆಲ್ಲದ ಕರಗಿಸಿರೋ ನೀರನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಪಾಕ ತೆಕ್ಕೋತಾ ಇದ್ದೀನಿ. ಪಾಕನ ನೋಡಿ ಈ ಥರ ತಣ್ಣೀರಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಡೀಟೇಲ್ ವಿಡಿಯೋ ಬಂದು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ನೋಡಿ ಈ ಥರ ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿ ಪಾಕ ಬತ್ತು ಅಂದರೆ ಕರೆಕ್ಟಾಗಿದೆ ಅಂತ ಕಜ್ಜಾಯದ ಪಾಕ. ಇಲ್ಲಿ ನಾವು ಪೌಡ್ರ್ ಮಾಡಿಟ್ಟಿರೋ ಅಂಥ ಕೊಬ್ಬರಿ ಮತ್ತು ಏಲಕ್ಕಿನೂ ಹಾಕಿ ಇಲ್ಲಿ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಗಸಗಸೆ ಮತ್ತು ಕೊಬ್ಬರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಪಾಕದ ಜೊತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾವು ಮಾಡಿಟ್ಟಿರೋಂಥ ಅಕ್ಕಿ ಹಿಟ್ಟನ್ನು ಇಲ್ಲಿ ನೋಡಿ ಈ ಥರ ಹಾಕ್ಕೊಂಡು ಕೈ ಬಿಡ್ದಂಗೆ ತಿರುಗಿಸ್ಕೋಬೇಕು. ಗಂಟೆಲ್ಲೂ ಆಗಲ್ಲ, ಭಯ ಪಟ್ಕೋಬೇಡಿ. ನೀವು ಬೇಕಾದ್ರೆ ಒಂದೇ ಸಲ ಅಕ್ಕಿನೂ ಹಿಟ್ಟನ್ನೆಲ್ಲ ಹಾಕಿ ಆಮೇಲೆ ಬೇಕಾದ್ರೂ ತಿರುಬೋದು, ಯಾವುದೇ ಕಾರಣಕ್ಕೂ ಗಂಟೆ ಆಗಲ್ಲ. ಇಲ್ಲಿ ನೋಡಿ ನೀಟಾಗಿ ಈ ಥರ ಕೈ ಬಿಡ್ದಂಗೆ ಈ ಥರ ತಿರುಗಿಸ್ಕೊಂಡು ಪಾಕನ ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಓಕೆನಾ? ಸ್ಟವ್ ಆನ್ ಮಾಡ್ಕೊಂಡೆ ನೋಡಿ ಈ ಟೈಮಲ್ಲಿ ನಾನು ಇಲ್ಲಿ ಈ ಕನ್ಸಿಸ್ಟೆನ್ಸಿ ಇದೆ, ಪಾಕ ಬಂದು ಪರ್ಫೆಕ್ಟ್ ಆಗಿದೆ. ನಾನು ಈ ಟೈಮಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಗಸಗಸೆ ಆಗಿರ್ಬೋದು, ಎಳ್ಳಾಗಿರ್ಬೋದು, ನಾನು ಫ್ರೈ ಮಾಡಿಲ್ಲ, ರೋಸ್ಟ್ ಮಾಡ್ಕೊಂಡಿಲ್ಲ, ಆಯಿತಾ? ಹುರ್ಕೊಂಡು ಹಾಕಿಲ್ಲ, ಹಂಗೆ ರಾ ಹಾಕಿದ್ದೀನಿ. ಹಸಿ ಗಸಗಸೆ ಹಸಿ ಎಳ್ಳನ್ನೇ ಹಾಕಿದ್ದೀನಿ, ಯಾಕಂದರೆ ನಾವು ಎಣ್ಣೆನ ಡೀಪ್ ಫ್ರೈ ಮಾಡಬೇಕಲ್ವ, ಸೊ ಅದರಿಂದ. ಇಲ್ಲಿ ನೋಡಿ ಎಣ್ಣೆನ ಮಿಕ್ಸ್ ಮಾಡಾದಮೇಲೆ ಒಂದು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದನ್ನು ಕೈಯಲ್ಲಿ ಈ ಥರ ಸ್ಪ್ರೆಡ್ ಮಾಡಿ ಒಂದು ತಟ್ಟೆನ ಕ್ಲೋಸ್ ಮಾಡಿ ಓವರ್ ನೈಟ್ ಬಿಟ್ಟು ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ನೀವು ಬೆಳಗ್ಗೆ ಏನಾದರೂ ಮಾಡೋದಾದರೆ ನೈಟ್ ಮಾಡೋದಾದರೆ ಬೆಳಗ್ಗೆ ಗಂಟ ಬಿಡಿ, ಬೆಳಗ್ಗೆ ಏನಾದ್ರು ಪಾಕ ತೆಗೆದ್ರೆ ರಾತ್ರಿ ಮಾಡೋದಕ್ಕೆ ಸರಿ ಹೋಗುತ್ತೆ. ಇಲ್ಲಿ ನೋಡಿ ಒಂದೊಂದು ಉಂಡೆ ತಗೊಂಡು ಇಲ್ಲಿ ನಾವು ಒಂದು ಎಣ್ಣೆ ಪೇಪರ್ ಮೇಲೆ ಈ ಥರ ತಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನೋಡಿ ಈ ಥರ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಊದ್ತಾ ಇದೆ ಅಂತ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋಂಥ ಸೂಪರ್ ಆಗಿರೋಂಥ ಕಜ್ಜಾಯ ರೆಡಿ ಆಗುತ್ತೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮತ್ತು ಮರಿಬೇಡಿ. ಡೀಟೇಲ್ ವಿಡಿಯೋಗೋಸ್ಕರ ನನ್ನ ಬಯೋನಲ್ಲಿ ಯೂಟ್ಯೂಬ್ ಲಿಂಕ್ ಇದೆ, ಪ್ಲೀಸ್ ಹೋಗಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಗೂ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್.